ಮಾಡಿ ಕಿಸಿಂದ್ರ ಮತ್ತೆ ಜ್ಞಾನ ದಾಸೋಹನ ಇಟ್ಟಾರ 4 ದಿವಸ ಆಯ್ತು ಜ್ಞಾನ ದಾಸೋಹ ನಡೆದು. ಹೌದು. ತಾವೆಲ್ಲರೂ ಇಷ್ಟೆಲ್ಲ ಆ ತಾಯಿ ಮ್ಯಾಗ ಒಂದು ಶ್ರದ್ಧೆ ಇಟ್ಟು ಒಂದು ನಂಬಿಕೆ ಇಟ್ಟು ಮಾಡ್ತೀರಂದ್ರೆ ಜಗತ್ತದೊಳಗೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ, ಭೋಗವಂತರು. ಸಭೆದೊಳಗೆ ಕೈ ಎತ್ತಿ ಹೇಳುವಂತ ಮಾತ ಯಾಕತ್ ಕೇಳಿದ್ರ, ಯಾಕ್ರಿಪ್ಪ ಕೆಲವೊಂದು ಊರೊಳಗೆ ಒಂದು ದಿನ ಜಾತ್ರೆ ಮಾಡಿದ್ರಂದ್ರ ಮಳ್ಳೆ ದಿನ ಅಲ್ಲಿ ಯಾರು ಬರಂಗಿಲ್ಲ. ಅಲ್ಲಿ ಹೌದು ಹೌದು ಸತತ್ ನೀವು 5 ದಿವಸ ಮಾಡ್ಲಕತ್ತೀರಂದ್ರ ಈ ಮುಧೋಳ ತಾಲೂಕದಾಗ ನೀವೆಲ್ಲ ಗ್ರೇಟ್. ಹೌದು ಹೌದು ಹೌದು, ಇದು ನಮ್ಮ ಅನಿಸಿಕೆ. ಇದು ಹಾ ಹಾ ಮುಧೋಳ ತಾಲೂಕದೊಳಗೆ 5 ದಿವಸ ಇಷ್ಟು ಎಲ್ಲ ತಾವೆಲ್ಲರೂ ದಿನನಿತ್ಯ 5 ದಿವಸನು ಅನ್ನ ಸಾಹಿತ್ಯನ ಮಾಡಿ ಹೌದು. ಸಂಜೆಗೆ ಮತ್ತೆ ಜ್ಞಾನ ದಾಸೋಹ ಏನಾರ ನಡೀಲಿ, ಭಜನಾ ನಡೀಲಿ, ನಾಟಕ ನಡೀಲಿ, ಡೊಳ್ಳಿನ ಹಾಡು ನಡೀಲಿ, ಹೌದು ಒಟ್ಟ ಹಂಗೆ ಬಿಡುದಿಲ್ಲ. ಯಾವುದರೇ ಒಂದು ಕಾರ್ಯಕ್ರಮ ಇರಲಿ ಅಂತ ಹೇಳಿ ಕಿಸಿ ಇದನ್ನ ಮಾಡಿ ನಿಮ್ಮ ಕಣ್ಣಾನ ನಿದ್ದೆ ಹಾಳ ಮಾಡಿಕೊಂಡು ನಿಮ್ಮ ಮಾಯಾ ಪ್ರಪಂಚ 5 ದಿವಸ ಹೊರಗೆ ಬದಿಗಿಟ್ಟು ಮಾಡ್ತಿರಲ್ಲ, ಇದು ಬಹಳ ಮೆಚ್ಚುಗೆ ಆಗಂತದ್ದು, ನಮಗೆಲ್ಲ ಬಹಳ ಖುಷಿ ಆಗಂತ ಮಾತ. ನಮ್ಮ ಬಸವನ ಬಾಗೇವಾಡಿ ತಾಲೂಕದೊಳಗೆ ಹೋಗಿ ನಿಮ್ಮೂರ ಹೆಸರು ಹೇಳುವಂತ ಮಾತು. ಹೌದು 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 ಹೌದು. ಯಾಕಂತ ಕೇಳಿದ್ರ, ಯಾಕ್ರಿಪ್ಪ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರು ಹೆಂಗಿದ್ರತ್ ಕೇಳಿದ್ರ, ಹೆಂಗ್ರಿಪ್ಪ ತುಂಬಿದ ಹೊಳಿ ಇದ್ದಂಗಿದ್ರು. ಜನರಿಗೆ ಒಳ್ಳೆ ಸಂದೇಶನ ಕೊಟ್ಟು ನಿಮ್ಮ ಗುರುಗಳು ಕೂಡ ನಮ್ಮ ಗುರುಗಳು ಭಾಳ ತಾವಲ್ಲಿ ಹಾಡಿಕೆ ಮಾಡ್ಯಾರ್ರಿ. ನಿಮಗ್ ಗೊತ್ತದ ನಿಲ್ಲೋ. ಯಾಕಂತ ಕೇಳಿದ್ರ ಅವ್ರು ಹಾಡಿಕೆ ಮಾಡಿದ್ರೆ ಹೆಂಗಂದ್ರೆ ಕೆಲವೊಂದ್ ದಿನ ಹಿಂಗೂ ಮಾಡ್ಯಾರ, ಮುಂದೆ ಬಂದ ಕೇಸಿಂದ್ರೆ ಹೆಂಗತ್ ಇದ್ರ ಒಳಗೆ ಏನದ ತಿಳ್ಕೊಂಡಿಂದ ಅವ್ರು ಹೆಂಗ ಮಾಡ್ಯಾರ ಕಾರ್ಯಕ್ರಮ ಅಂತ ಕೇಳಿದ್ರೆ ಯಾವ ದೇವರಲ್ಲಿ ಭೇದ ತರಲಿಲ್ಲ. ಜಗತ್ಯಾದೊಳಗೆ ಅಮೋಘ ಸಿದ್ಧಾದ್ರು ಅಟ್ಟೆ, ಮಾಳಿಂಗ್ರ ಅಂದ್ರು ಅಟ್ಟೆ, ಬೀರ ದೇವ್ರ ಅಂದ್ರು ಅಟ್ಟೆ ಅಂತ ಹೇಳಿ ಕಿಸಿಂದ್ರ ಹಿಂಗ ನಡ್ಕೋತೆ ಬಂದ ಕಿಸಿಂದ್ರ ಕಾರ್ಯಕ್ರಮ ಮಾಡ್ಕೋತೆ ಬಂದಾರ ಅವರು. ಹೌದು ಹೌದು, ಅಮೋಘ ಸಿದ್ಧ ಮಾಳಿಂಗ್ರ ಒಂದೇ ಅಂತ ಹೇಳಿ ತಿಳ್ಕೊಂಡಾರ. ಭೇದಿಲ್ಲ, ದೇವರಲ್ಲಿ ಭೇದಿಲ್ಲ. ಹೌದು ಹೌದು. ಯಾಕಂತ ಕೇಳಿದ್ರೆ ದೇವರಲ್ಲಿ ಭೇದ ಮಾಡ್ದವ್ ಯಾವನು ಉಳಿದಿಲ್ಲ. ಹೌದು, ಎಲ್ಲಾ ದೇವರು ಎಲ್ಲರಿಗೂ ಅಷ್ಟೇ ಅದಾನ. ನಮ್ಮಲ್ಲಿ ನಾವು ತಿಳ್ಕೋಬೇಕು, ತಿಳ್ಕೊಂಡು ಆ ಗುರುವಿನ ಸ್ಮರಣೆ ಮಾಡ್ಬೇಕು, ಇಷ್ಟೇ ಅದ. ನಾವೇನು ಹೇಳುದಂತ ಕೇಳಿದ್ರ ಜನರಿಗೆ ಒಳ್ಳೇದನ್ನ ಸಂದೇಶ ಕೊಡೋದು ಅಟ್ಟೆ ಕೆಲಸ. ಜನರಿಗೆ ಒಳ್ಳೇದನ್ನ ಸಂದೇಶ ಕೊಡು, ತಿಳ್ಕೋರಿ ಬೇಡ ಬಿಡ್ರಿ. ಇಲ್ಲೆಲ್ಲ ಒಂದು 100-150 ಮಂದಿ ಕೂತಾರ. ನಾವು ಹೇಳುವಂತ ಮಾತ, ನಾವು ಕೊಡುವಂತ ಸಂದೇಶ ಇದೆಲ್ಲ ಒಟ್ಟರು ತಿಳ್ಕೊತಾರ ತಿನ್ನಿಲ್ಲ. ಈ 200 ಮಂದಿ ಒಳಗೆ 200 ಮಂದಿ ಒಳಗೆ ಒಬ್ಬ ತಿಳ್ಕೊಂಡ್ರೆ ನಮ್ಮ ಜನ್ಮ ಸ್ವಾರ್ಥಕ್ಕಾಗಿ ಹೋಯ್ತು, ಸಾಕು, ಇಷ್ಟ. ಅದಕ್ಕೆ ಹಿಂಗಿರ್ತದ. ಮದಗೋಡ ಮುತ್ಯಾರು ಬಾಳ ಒಳ್ಳೆ ರೀತಿಯಿಂದ ತಮ್ಮ ಶಿಶು ಮಕ್ಕಳು ಅಲ್ಲಿ ಮಾಳಿಂಗರಾಯನ ಮೇಳಗಳದವರು ಅಲ್ಲಿ ಎಲ್ಲಾ ರೀತಿಯಿಂದ ಬಾಳ ಒಳ್ಳೆ ಸಂದೇಶನ ಕೊಟ್ಕೋತೆ, ಒಳ್ಳೆ ಜನರನಿಗೆ ಒಳ್ಳೇದನ್ನ ಹೇಳ್ಕೊತೆ ಇಲ್ಲಿವರೆಗೆ ಬಂದಾರ. ನೀವು ಹಂಗ ಬರತ್ತ ನನ್ನ ಉದ್ದೇಶ ಅದ. ಇಲ್ಲ ತಮ್ಮ ನಾವು ಹಿಂಗೆ ಹೋಗೋರು ಕೊಂಚಂದ್ರೆ ನೀವು ಹಿಂಗೆ ಹೋಗ್ರಿ, ನಮ್ಮದ ಅಡ್ಡಿ ಇಲ್ಲ. ಹಿಂಗೆ ಹೋದ್ರೆ ನೀವು ಎಲ್ಲಿ ಹೋಗೋದಿಲ್ಲ. ಎಲ್ಲಿ ಯಾಕಂತ ಕೇಳಿದ್ರ ಒಂದ್ ಹಂತಕ್ಕೆ ಬರ್ಬೇಕಂದ್ರ ಒಳ್ಳೇದನ್ನ ಮಾಡಿದ್ರೆ ಬರ್ತದ, ಇಲ್ಲಿಕಂದ್ರ ಬರಂಗಿಲ್ಲ. ಹಂಗ ಕೇಳಿ ಈಗ ಹೇಳಪ್ಪ. ಕೈ ಕಾಲ ಮಜ್ಜಲ ನೇಮಿಲೆ ಮುನಸಿ ಬೊತ್ತೆ ಬೆಚ್ಚಿ ಗೌಡ ಊಟಕ್ಕೆ ನೇಮಿಸಿ 3 ತುತ್ತ ಮುರದಾನ ಕೈಯನಸಿ 3 ತುತ್ತ ಮುರದಾನ ಕೈಯನಸಿ ಪ್ರಾಣಿ ಪಕ್ಷಿ ಬೆನ ಮಸಳಿ ತಿಂದವೆಂದು ಬುತ್ತಿ ಮಣ್ಣ ಗೂಡ್ಸಿ ಜನ ಬರಬೇಕು ಮನಸೆ, ಜನ ಬರಬೇಕು ಮನಸೆ, ಕಣ್ಣಿಗೆ ಕಾತ್ತಲ ಗಿರಿ ಅನಸೆ ಹೊತ್ತಿಗೆ ತಲೆ ಕೊಟ್ಟು ಮನೆಗೆನ ಬೇಸಿ ಕೆಟ್ಟ ಮಂದಿ ಬಂದಾರ ಪೂರ್ಮಾಸಿ, ಕೆಟ್ಟ ಮಂದಿ ಬಂದಾರ ಪೂರ್ಮಾಸಿ. ಒಬ್ಬಿ ಕಂಟಗ ರಬ್ಬಿ ಹೊಡಿಬೇಕಂದ್ರು ಎಷ್ಟು ಕಿಲ್ಲಾರ ಕಾಸೆ ಡೋಲ ಭಾರತ ಜನ ಬರಬೇಕು ಮನಸೆ, ಜನ ಬರಬೇಕು ಮನಸೆ,
ಗುರವಿನ ಪಾದಕ್ಕ ಕುಸುಮೆರಸಿ ಗುರವಿನ ಪಾದಕ್ಕ ಕುಸುಮೆರಸಿ ಏ ಪಾಟೀಲ ಹನುಮಂತ ಪದ ಮಾಡಿ ಹೇಳ್ಯಾನ ಕುತ್ತ ದೈವಕ್ಕೆ ತಿಳಿಸಿ ಡೋಲ ಭಾರತ ಜನ ಬರಬೇಕು ಮನಸೆ ಜನ ಬರಬೇಕು ಮನಸೆ ಬಂದ ಬಂದಗಳ ನೇಡ ಬೆಳ್ಳಿ ಕಾಸೆ ಜತ್ತ ತಾಲೂಕದಾಗ ಸೊನೆಯಾಳ ಬೇಸಿ ಗುಡ್ಡದ ಮ್ಯಾಲ ಪಾಂಡು ರಂಗವಾಸಿಸಿ ಗುರವಿನ ಪಾದಕ್ಕ ಕುಸುಮೆರಸಿ ಗುರವಿನ ಪಾದಕ್ಕ ಕುಸುಮೆರಸಿ ಗೌಡ ಹನುಮಂತ ಗರುದಿಲ ಕವಿ ಮಾಡಿ ಕೊತ್ತ ದೈವಕ್ಕೆ ತಿಳಿಸಿ ತಾಳಿನಲ್ಲಿ ಡೋಲ ಭಾರತ ಜನ ಬರಬೇಕು ಮನಸೆ ಜನ ಬರಬೇಕು ಮನಸೆ ಬಂದ ಬಂದಗಳ ನೇಡ ಬೆಳ್ಳಿ ಕಾಸೆ ಸತ್ಯವಂತ ನಾಮ ಶಿವ ನೋಡಿ ಮಹಾರಗ ಯಾವ ಜಾಗದಲ್ಲಿ ಸತ್ಯವಂತ ನಮ್ಮ ಸೇವಾ ನೋಡೆ ಮಾರಾಗ ಯಾವ ಜಾಗದ ಯಾವರ ಜಾಗದಲ್ಲಿ ಹೈದವ ಯಾವ ನೇಮದಲ್ಲಿ ಬೆಳದವ ಯಾವ ಜಾಗದ ಯಾವ ಲೇಮದಲ್ಲಿ ಬೆಳದವ ಹಾಲಿನಂಥ ನಾನ ದೇವರ ಬಾರೋ ಸತ್ತಳದಂತ ಪೂಜೆರೋ ದೇವರ ಬಾರ ಸೇತಳದಂತ ಪೂಜೆರೋ ಶೀತಳದಂತ ಪೂಜರಿ ಬಾನನ ಸಮದೂರದಂತ ಭಕ್ತಾನು ತಳದಂತ ಪೂಜಾರೆ ಬಾಲನ ಸಮದುರದಂತ ಭಕ್ತನು ಹಾಲಿನಂಥ ನಾನ ದೇವರ ಬಾರೋ ಕೋಣಗನೂರ ಕರೆಸಿದ್ದಾನೋ ದೇವರ ಬಾರ ಕೋಣಗನೂರ ಕರೆಸಿದ್ದಾನೋ ಶೀತಳದಂತ ಪೂಜರಿ ಬಾನನ ಮಾಯಿ ಕೋರ ಬಾರೋ ಸೇತಳದಂತ ಪೂಜಾರೆ ಬಾಲನ ಮಾಯ ಕ್ವಾರ ಬಾರೋ ಸಮುದ್ರದಂತ ಭಕ್ತ ಬಾನನ ಟೊಂಕನಾಡ ದೈಗೊಂಡ ಸಮದರದಂತ ಭಕ್ತ ಬಾಲನ
ಸಾಲುಟಗೆ ಸೇವರಾಯನು ಹೊತ್ತಿನ ಒಳಗಿನ ಮುತ್ತಾಬ ಬಳಗ ನೂರ ಕ್ಯಾನ್ಸರಾಯ ಹೊತ್ತಿನ ಒಳಗಿನ ಮುತ್ತಾಬಾಲ ಬಳಗ ನೂರ ಕ್ಯಾನ್ಸರಾಯ ನಾಡಿನ ಹೊಲಮ ನೋಡಿದವ ಬಾನಲ ನಾಗಟಾಣ ಬೀರಪ್ಪಾಲೆ ನಾಡಿನ ಒಲುಮ ನೋಡಿದವ ಬಾನಲ್ ನಾಗಟಾಣ ಬೀರಪ್ಪನು ಹಿಂಡ ದೇವಿನ ಗಂಡ ಬಾನಲ ರೂಗಿಯ ಜಟ್ಟಿಂಗರಾಯ ಎಂಡ ದೇವಿನ ಗಂಡ ಬಾಲನ್ ರೋಗಿಯ ಜಟ್ಟಂಗರಾಯನು ನಮ್ಮ ಗೋರವಿನ ಮಾರ್ಗಾವ ಏನ ಯಾವಲಿ ಹೇಳುತ್ತಾವೆ ನಮ್ಮ ಗೋರವೆನ ಮಾರ್ಗವೋಯಲ್ ಯಾವಲಿ ಹೇಳುತ್ತಾವೇನೋ ದೇವರ ಮಾರ್ಗ ನೋಡಪ್ಪ ಅಲ್ಲಿ ಸೊನಾರಿ ಗ್ರಾಮದೊಳಗೆ ಒಳಗೇನೋ ದೇವರ ಮಾರ್ಗ ನೋಡಪ್ಪ ಸೊನಹರಿ ಗ್ರಾಮದೊಳಗೇನೋ ಸೊನಾರಿ ಗ್ರಾಮದೊಳಗೇನೋ ಅಲ್ಲಿ ಏಳತ್ಯಾಲಿಯ ದೇವಾರೋ ಸೊನಹರಿ ಗ್ರಾಮದೊಳಗೇನೋ ಏಳತ್ಯಾಲಿಯ ದೇವರು ಏಳತ್ಯಾಲಿಯ ದೇವರಿಗೆ ಅರುವ ಸಂಜನ ಏಳತ್ಯಾಲಿಯ ದೇವರಿಗೆ ಅರುವ ಸಂಜನ ನನ್ನ ಶಿಷ್ಯಗ ನೋಡಪ್ಪ ಹೊತ್ತ ಬಂದ ಒಂದಾನ ಶಿಕ್ಷಕ ನೋಡಪ್ಪ ಹೊತ್ತ ಬಂದ ಒಂದಾರು ಹೊತ್ತ ಬಂದ ಒಂದಾನೋ ಯಾಳೆ ಬಂದ ಒಂದಾನೋ ಹೊತ್ತ ಬಂದ ಒಂದಾನು ಯಾಳೆ ಬಂದ ಒಂದಾನು ಏಗಿನ ಯಾಳೆದೊಳಗೇನೋ ಹೋಗಿ ಬರಬೇಕಂದಾನೆ ಯಾಳದೊಳಗೇನೋ ಹೋಗಿ ಬರಬೇಕಂದಾನು ಹೋಗಿ ಬರಬೇಕಂದಾನವನು ನೋಡಿ ಬರಬೇಕಂದಾನು ಹೋಗಿ ಬರಬೇಕಂದಾನವನು ನೋಡಿ ಬರಬೇಕಂದಾನು ಹಲ್ತು ಯಾಳೆದೊಳಗೇನೋ ಪಗಡಿ ಪಟ್ಟ ಮುರಿದಾನೋ ಯಾರದೊಳಗೇನೋ ಪಗಡಿಯ ಪಟ್ಟ ಮುರಿದಾನು ಪಗಡಿಯ ಪಟ್ಟ ಮುರಿದಾನವನು ಕ್ಯಾಮಿ ಕಂತಿ ಹುಟ್ಟಾನು ಪಗಡಿಯ ಪಟ್ಟ ಮುರಿದಾನವನು ಕ್ಯಾವಿಯ ಕಂತೆ ಗುಟ್ಟಾನು ಆಗಿನ ಯಾಳೆದೊಳಗೇನೋ ಬಣ್ಣದ ಭಗವ ಹಾಕ್ಯಾನೋ ಯಾಳದೊಳಗೇನೋ ಬಣ್ಣದ ಭಗವಾನು ಬಣ್ಣದ ಭಗವ ಹಾಕ್ಯಾನೋ ಕಿನ್ನೂರು ಕಾಯಿ ಹಿಡಿದಾನೋ ಬಣ್ಣದ ಭಗವಾನವನು ಕೆನ್ನರ ಕಾಯಿ ಹಿಡ್ದ ಕಿನ್ನೂರು ಕಾಯಿ ಹಿಡಿದಾನೋ ಬಂಗಾಲಿ ವಿದ್ಯಾಗೊಂಡಾನೋ ಕೆನ್ನರ ಕಾಯಿ ಹಿಡ್ದಾನು ಬಂಡಲ್ ವಿದ್ಯಗೊಂಡಾನು ಆಗಿನ ಯಾಳೆದೊಳಗೇನೋ ರೊಮ್ಮ ಚೋರಿ ಹಿಡಿದಾನೋ ಆಗಿನ ಯಾಳದೊಳಗೇನೋ ರೊಮ್ಮ ಚೋರೆ ಹಿಡ್ದಾನು 8
ಬಂದೇನೋ ರಾಗ ಮಾಡುತ್ತಾನೇನೋ ಚಾವಡಿ ಬಂದೇನೋ ರಾಗ ಮಾಡುತ್ತಾನೇನೋ ರಾಗ ಮಾಡುತ್ತಾನೇನೋ ಅವನು ನನಗ ಮಾಡುತ್ತಾನೇನೋ ರಾಗ ಮಾಡುತ್ತಾನೇನೋ ಅವನು ನನಗ ಮಾಡುತ್ತಾನೇನೋ ಆಗಿನ ಹಳೆದೊಳಗೇನೋ ಸೊನಾರಿ ಗ್ರಾಮ ಬಿಟ್ಟಾನೋ ಆಗಿನ ಹೇಳದೊಳಗೇನೋ ಸ್ವನ ಗ್ರಾಮ ಬಿಟ್ಟಾನೋ ಚಡ್ಚಾನೆಂಬುದು ನೋಡಪ್ಪ ಚಾಣಕರಾಯನ ಕೋಟೆನೋ ಚಟ್ಟೆಂಬುದು ನೋಡಪ್ಪ ಚಾಣಕರಾಯನ್ ಕೊಟ್ಟಾನೋ ನಿಮ್ಮರಿಗೆಂಬುದು ನೋಡಪ್ಪ ನಿಲಗರ ಹಟ್ಟಿ ಆದವೋ ಎಂಬುದು ನೋಡಪ್ಪ ನೆಲಗರ ಹಟ್ಟಿ ಯಾದವ ಬಾರುಮತಿ ಎಂಬುದು ಗೌಡರ ಹಟ್ಟಿ ಆದವೋ ಮತ್ತೆ ಎಂಬುದು ಗೌಡರ ಹಟ್ಟಿ ಯಾದವ ನಮ್ಮ ದೇವರ ಮಾರಾಗೋ ಬಂದ ಇಲ್ಲಿಗೆ ನಿಂತಾವೋ ನಮ್ಮ ದೇವರ ಮಾರಗೋ ಬಂದ ವೇಲ್ಗೆ ನಿಂತಾವ ದೇವಿ ದೇವರ ಮಾರಾಗೋ ಹಾಡಿದ್ರ ಮುಂದುಳ್ದಾವೋ ದೇವರ ಮಾರಗೋ ಹಾಡಿದ್ರ ಮುಂದೆ ಮತ್ತೆ ಹೇಳನ ಮಾಳಪ್ಪ ಕವಿತೆ ಕಟ್ಟನ ಬಳ್ಳಪ್ಪ ಹೇಳ ಮಾಡಪ್ಪ ಕವಿತೆ ಕಟ್ಟನ ಬಳ್ಳಪ್ಪ ಕಾಲಿಲೆ ವಾದಿಯೋ ಕೈ ಹಿಡದೆ ಬಸೋ ಬಂಧನ ಮಾಡಿ ಸಲ್ಲವಲ್ಲ ದೇವರ ಬಂಧನಿಗೆ ಹಲೋ 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 ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಹೌದು, ಇವತ್ತಿನ ದಿವಸದಲ್ಲಿ ಏನಾಗ್ಯದ್ರಿ ಗೌಡ್ರ? ಕನಸಗೇರಿ ಗ್ರಾಮದಲ್ಲಿ ಹೌದು ಹೌದು, ಆಯಿ ಲಕ್ಕಮಾಯಿ ಜಾತ್ರೆ ಹೆಂಗ ನಡೆದದ್ರಿಪ್ಪ? ಭಕ್ತಿಮಯ ವಾತಾವರಣದಲ್ಲಿ ಹಾ ಹಾ, ತಾವೆಲ್ಲ ಬಹಳ ಸಮಚಿತ್ತದಿಂದ ಕೂತೀರಿ. ಹೌದು, ತಮಗೆಲ್ಲರಿಗೆ ಉತ್ನಾಳ್ ಸಂಘದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳಿ 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 ಮಹಾನುಭಾವಿಗಳು ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಏನಂತ ಹೇಳ್ತಾರಿ ಮಾತ? ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಹೌದು, ಪಾಪ ಮಾಡಿ ಕ್ರಿಮಿ ಕೀಟಕಗಳ ಆಗಿ ಹುಟ್ಟುವಕ್ಕಿಂತಲೂ ಏನಾಗಿ ಹುಟ್ಟಬೇಕತ್ತೀರಿ? ಪುಣ್ಯವನ್ನ ಮಾಡುವುದಕ್ಕಾಗಿ ಗಿಡಮರಗಳ ಹೂವಕ್ಕಾಯಿ ಬಳ್ಳಿಗಳಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರ ಪೂಜೆಗೆ ಸಲ್ಲಬಾರದೇನೋ ಹೀನ ಮಾನವ ಅಂತ ಹೇಳಿದ್ರು ಅವರು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ಮನುಷ್ಯನೇ ಹಾ ಹಾ, ಈ ಜನ್ಮಕ್ಕೆ ಹುಟ್ಟಿ ಬಂದಿ ಅಂದ್ರೆ ಇಂಥ ಧರ್ಮದ ಕಾರ್ಯ ಮಾಡು. ಹೌದು, ಎಲ್ಲರೇ ಕ್ರಿಮಿ ಕೀಟಕಗಳಾಗಿ, ಹೌದು, ಹೆಂಡ್ಯಾನ ಹುಳ ಆಗಿ, ಹೌದು, ದನಗಳ ಕೆಂಚನ್ ನಾನು ಉಣ್ಣೆ ಆಗಿ ಹಾ ಹಾ, ಪಾಪ ಮಾಡಬೇಡ, ಕೆಟ್ಟ ಕರ್ಮ ಮಾಡಬೇಡ, ಮಾಡಬೇಡ, ಮಾಡಿ ಹಂಗ ಹುಳುಗಳಾಗಿ ಹುಟ್ಟಬೇಡ. ಹೌದು, ಇಂಥ ಧರ್ಮದ ಕಾರ್ಯ ಮಾಡು. ಹೌದು, ಕೇವಲ ನಿನಗ ಈ ಜನ್ಮ ಮುಕ್ತ ಆಗ್ಲಿಕ್ಕೆ ಬರ್ಲಿಲ್ಲ ಅಂದ್ರು ಬರಲಿಲ್ಲ ಅಂದ್ರೂ ನಿಧಾನ ಗಿಡ ಗೆರೆ ಹುಟ್ಟು ಯಾವರೇ ಒಬ್ಬ ಹಾದಿಕಾರ ಬಂದ ಕೇಸಿಂದ್ರ ಆ ಸ್ವತ್ತು ನಿನ್ನ ಬಲ್ಲಿ ಕುತ್ತು ಕೇಸಿಂದ್ರ ಆ ಸುತ್ತಿ ಗಳಿತಾನ. ಹೌದು, ಹಸುವಾಗಿ ಒಂದ್ರ ನಿನ್ನ ಗಿಡದೊಳಗಿನ ಒಂದು ಹಣ್ಣು ಹರಿದತ್ತಿತ್ತಾನ. ಚಿತ್ತಾನ ಇಲ್ಲಂದ್ರೆ ಒಂದು ಹೂವರೆ ಆಗಿ ಹುಟ್ಟು ಹಾ ಹಾ, ಆ ಹೂವರೆ ನಮ್ಮ ಅಪ್ಪನ ಗದಿಗೆ ನಮ್ಮ ಆಯಿ ಗದಿಗೆ ಏರಿಸ್ತಾರ ಪೂಜಾರಿ ಅವರು. ಹೌದು,
ಇಟ್ಟರೆ ಮಾಡಿದೆ ಅಂದ್ರೆ ನಿನ್ನ ಮನುಷ್ಯ ಜನ್ಮಕ್ಕೆ ಹುಟ್ಟಿದ್ದು ಸಫಲತೆ ಅದ ಅಂತ ಹೇಳಿದ್ ಯಾರು ಹೇಳ್ತಾರ? ಯಾರು ಹೇಳಿದ್ರಿಪ್ಪ? ಗದಗಿನ ಪುಟ್ಟರಾಜ್ ಗವಿಯವ್ರು ಹೇಳಿದ್ರು. ಹೌದು ಹೌದು, ಗದಗಿನ ಪುಟ್ಟರಾಜ್ ಗವಿಯವ್ರು ಈ ಮಾತನ್ನ ಹೇಳ್ಯಾರ. ಇವತ್ತ ಇಲ್ಲಿ ಹಾಲುಂಡ ದೈವ ನಮ್ಮ ಕನಸಗೇರಿ ಗ್ರಾಮದಾಗ ಏನು ಮಾಡ್ಲಿಗತ್ತೀರಿ ಅಂತ ಕೇಳಿದ್ರಿ, ನೀವು ಧರ್ಮ ಸಂಗ್ರಹ ಮಾಡ್ಲಾಗತ್ತೀರಿ. ಧರ್ಮ ಸಂಗ್ರಹ ಮಾಡ್ಲಾಗತ್ತೀರಿ. ಇಲ್ಲಿ ಜಗಳನು ಧರ್ಮ ಕರ್ಮಕ್ಕೆ ಹತ್ಯೆ ಅದ. ಜಗಳ ಹೌದು ಹೌದು ಖರೆ. ಹ್ಯಾಂಗಾಗ್ಯದ ಒಂದು ಮಾತು ಹೇಳೇನು? ಹೆಂಗಾಗ್ಯದ್ರಿ ಗೌಡ್ರ? ನೀವು ಭಾಳ ಮಾತಾಡಬೇಡತ್ತೀರ. ನಾವು ಅಟ್ಟೆ ಹನುಮಂತನ ಬಾಲ ಅಟಕ್ಸದಂಗ ಅಟಕ್ಸಲ್ಗತ್ತೇವ. ಇದಕ್ಕೆ ಬಿಟ್ರ ಹನುಮಂತನ ಬಾಲ ಬಿಟ್ರ ಲಂಕಾಪಟ್ಟಣ ಎಲ್ಲ ಬದ್ಲಿ ಆಗಿತ್ತು, ಗೊತ್ತಿಲ್ರಿ? ಹೌದಾ? ಸೀತಾನ್ ತೊಂಬ ಅಂದ ಕೂಡ್ಲಿ ಅಟಕ್ಸಿದವ. ಹಂಗ ನಮ್ ಹಿರಿಯರು ಮಾತು ಭಾಳ ಬೇಡ, ನಮ್ ಬಾಲ ಅಟಕ್ಸಲ್ಗತ್ತೇವ ಅಷ್ಟೇ. ಹೌದು. ಇಲ್ಲಿ ಹೆಂಗಾಗ್ಯದ ಒಂದು ಮಾತು ಹೇಳಿಕಿನ ವಿಷಯ ಮಾತಾಡೋದದ. ಹೆಂಗಾಗ್ಯದ್ರಿಪ್ಪ? 2 ಮಂದಿ ಕೂಡಿ ಕನಸಗೇರಿಯಾಗ ಊರುಗೌಡನ ಹೊಲ ಮಾಡಿರು. ಊರುಗೌಡನ ಹೊಲ ಮಾಡಿ ಹೊತಾಕತ್ತಿ ಮುಗಿಸಿ ಕೇಸಿಂದ್ರ ಒಂದಿನ ಏನ್ ಮಾಡಿರ ಅಂದ್ರೆ ಇಬ್ರು ಕೂಡಿ ಸಂತಿಗೆ ಹೊಂಟಿರೋರು. ಸಂತಿಗೆ? ಇಲ್ಲಿ ಸಂತಿ ಯಾವ್ದು ನಡೀತದ್ರಿ? ಪಕ್ಕದ ಹಳ್ಳಿ ಮೊದಲ ಸಂತಿನೇ ನಡೀದು. ಲೋಕಾಪುರ ಸಂತಿಗೆ ಹೊಂಟಿರು. ಹೌದು ಹೌದು. ಲೋಕಾಪುರ ಸಂತಿಗೆ ಹೊಂಟಿರು. ಹೋಗು ಹೊತ್ತನಾಗ ಏನಾಯ್ತ ಮಾತಾಡ್ಕೋತ ಹೊಂಟ್ರು. ಇನ್ನರ ಗೌಡನ ಹೊಲ ಮಾಡಿದೆವು, ರೋಣಿ ಮಿರ್ಗ ಮಿಂಚ್ತಂದ್ರ ಏನ್ರ ಬೆಳಿ ಮಾಡೋನು ಅಂತ ಹೇಳಿ ಕಿಶನ್ ಮಾತಾಡತ್ ಏನ್ ಅವರು ನಿರ್ಣಯ ತೀರ್ಮಾನ ಏನ್ ತೊಗೊಂಡ್ರ ಅಂದ್ರೆ ಕಬ್ಬು ಹಚ್ಚೋದು ತೊಗೊಂಡ್ರಿ. ಅವರು ಕಬ್ಬು ಹಚ್ಚೋದು ತೊಗೊಂಡ್ರು. ಮಾತಾಡ್ಕೊತ ಹಚ್ಚುನ್ ದೋಸ್ತ, ಸಾಲ್ ಬಿಡುನು, ಸರಿ ಬಿಡುನು, ಅವು ಹಚ್ಚುನು, ಗಂಗಾವತಿ ಕಬ್ಬು ಹಚ್ಚುನು, ಅವು ಹಚ್ಚುನ ತಂದ್ರು. ಹೌದು. ಅನ್ಕೋತ ಎಲ್ಲಿ ಹೋದ್ರ ಅಂದ್ರ ದಾದನಹಟ್ಟಿ ಕ್ರಾಸಿಗೆ ಹೋದ್ರು. ಅವರು ಹೋಗಿ ದಾದನಹಟ್ಟಿ ಕ್ರಾಸಿಗೆ ಹೋಗಿ ಕೂತ್ರು. ನಳಿಗಿ ಕೂತ್ ಮಾತಾಡವತ್ತನಾಗ ಆ ಎಳ್ಯಾಗ ಒಬ್ರಕೊಬ್ರಲ್ಲತ್ರು. ನೋಡೋ, ನಾಳಿಗೆ ಹಚ್ಚಿದ ಕಬ್ಬ ನಾಟಿ ಚಿಗದು ಬಂದು ಬೆಳೆದು ನಿತ್ತಿಲೋ ಒಬ್ಬ ಏನಂದ್ರಿಪ್ಪ, ನೋಡು ಕಬ್ಬು ಬೆಳೆದ ಬತ್ತಂದ್ರ ನೀ ನಾಕೆ ಮುರಿಯೋದು ನೋಡಂದವ. ನೀನ್ ನಾಕೆ ಮುರಿಯೋದು ನೋಡು. ಯಾಕಂದ ನಮ್ಮ ಮನ್ಯಾಗ ನಾವು 4 ಮಂದಿ ಇದ್ದೇವು. ನಾವ್ ಇಬ್ರು ಗಂಡ ಹೆಂಡತಿ 2 ಹುಡುಗರು 4 ಮಂದಿ ಇದ್ದೇವು. ನಾನು 4 ಮುರಿತೀನಿ, ನೀನು 4 ಮುರಿಯೋದಂದವ. 4 ಮುರಿಯೋದು ಅವ ಅಂದ. ಹಂಗ ಆತದೋ, ನಿನ್ನ ಮನ್ಯಾಗ 4 ಮಂದಿರ 4 ಮುರಿತತ್ ನೀ ಅತ್ತಿ. ನಮ್ ಮನ್ಯಾಗ ನಾವು 4 2 ಹೆಣ್ಣ 2 ಗಂಡ 4 ಹುಡುಗರು, ನಾವ್ ಇಬ್ರು ಗಂಡ ಹೆಂಡತಿ 6 ಮಂದಿ ಇದ್ದೇವು. ನಾವ್ ಕಬ್ಬ 6 ಮುರಿಯೋಣ ಅಂದ್ರ ಅವ್ರು. 6 ಮುರಿಯೋಣ ಅಂದವ. ಹೌದು. ನಾವ್ ಅಂದ ಹಂಗ ಆಗ್ಲಕ್ ಬರಲ್ಲ, ನಮ್ಮಲ್ಲಿ 4 ಮುರಿದು ನಾವ್ ಹೋಯ್ತಂದ್ರ ನೀನು ಅಷ್ಟೇ ಒಯ್ಯೋದು, ಇಬ್ರು ಕೂಡಿ ಮಾಡಿದೇವ್ ಸರಿ ಸಮಾನ ಪಾಲ್ ಅಂದವ. ಹೌದು. ನಾವ್ ಅಂದ ಹಂಗ್ಯಾಂಗ ಆಗ್ತದೋ, ನಾವ್ 6 ಮಂದಿ ಇದ್ದೇವ್, ನಾ ಯಾಕೆ ಅರ್ಧ ತಿನ್ನೋ, ನಾವು ಪೂರ್ತಿನ ತಿನ್ನೋರ, ನಾವು ಪೂರ್ತಿನೇ ತಿನ್ನೋರು. ಹಿಂಗಾಗಿ ಇಬ್ಬರಲ್ಲಿ ಬಾಚಾಬಾಚಿ ಯಾಕಿಸಿದ್ರ ವಾದಕ್ ಬಂದಿತ್ರಿ. ಕದನ್ ಚಾಲು ಆಯ್ತು. ಕದನ್ ಚಾಲು ಆಗಾನ ಅವ ಏನಂದ, ನಿನಗ್ ಲಾಸ್ಟ್ ಕೊನೆ ಮಾತು ಹೇಳ್ತೀನಿ, 4 ಮುರಿಬೇಕು ನೋಡ ಕಬ್ಬ ಅಂದವ. 4 ಮಂದಿ ಇದ್ದವ. ಹೌದು. ಅವ ಅಂದ ಅದ್ಯಾಕಾಗಿತ್ತು ಮಗನ, ನಾ 6 ಮುರಿಯವನಿ ಅಂತವ. 6 ಮಂದಿ ಇದ್ದೇವ್ ನಾವು 6 ಮಂದಿ ಇದ್ದೇವ್, 6 ಮುರಿಯವನಿ ಅಂದ. ಇವ್ 4 ಮಂದಿ ಇದ್ದಾವ. ಏನಂದ್ರಿಪ್ಪ? ಎಷ್ಟ್ ಹೇಳಿದ್ರು ಮಗನ ಕೇಳಲಾಗಿದಿ. ಹ್ಯಾಂಗ ಮುರಿ ನೋಡ ಕಬ್ಬ ಅಂದ ಕೇಸಿಂದ್ರ ಹೆಡಗಲ್ ತೊಗೊಂಡ್ ಮೊಳಕಾಲಿಗೆ ಬಿಟ್ರಿ. ಮೊಳಕಾಲೆ ಮುರಿತು, ಕಬ್ಬೆ ಮುರಿಲಿಲ್ಲ. ಕಬ್ಬು ಮುರಿಲಿಲ್ಲ. 2 ಜಗಳಾಡ್ಕೊತ್ ಕೂತು ಅದ್ರೊಳಗಿಂದು ಅಲ್ಲಿ ಹಾದಿಕಾರ ಲೋಕಾಪುರ ಕಡೆ ಹೊಂಟ್ರು. ಲೋಕಾಪುರಕ್ಕೆ ಹೋಗಿ ಕಿಸಿಂದ್ರ ಅಲ್ಲಿ ಪೊಲೀಸ್ ಠಾಣಕ್ಕೆ ತಿಳಿಸಿದ್ರು. ಅವರು ಹಾದ್ಯಾಗ 2 ಜಗಳಾಡ್ಗತ್ತಾವ್ರಿ, ಹೋರಿ ಜರ ಬಿಡಿಸ್ರಿ ಅನ್ನ. ಪೊಲೀಸ್ ಗಾಡಿ ಬತ್ತಲ್ಲಿ ಬತ್ತು 2 ಹಿಡ್ಕೊಂಡು ಹೋಯ್ದ್ರು. ಪೊಲೀಸ್ ಸ್ಟೇಷನ್ದಾಗ ಹಿಡ್ಕೊಂಡು ಅಲ್ಲಿ ಪೊಲೀಸರು ಕೇಳಿದ್ರು ಇವನಿಗೆ, ಯಾಕೆ ಜಗಳಾಡಗತ್ತೀರಿ? ನೋಡ್ರಿ, ಇಬ್ರು ಕೂಡಿ ಗೌಡ್ರು ಹೊಲ ಮಾಡ್ಯವು. ಕಬ್ಬ 4 ಮುರಿಯತ್ ನಾತನ 6 ಮುರಿತತ್ ಅವ ಆತಾನ. ಅದಕ್ಕ ಕಬ್ಬ ಮುರಿಬೇಡ ಅಂತ ಹೇಳಿ ಕಿಶನ್ ಹೊಡೆದಿನಿ, ಕಾಲ ಮುರಿದಿನಿ ಅಂದಿವ. ಹೌದು. ಅವ ಅಂದ, ಪೊಲೀಸ್ ಸಾಹೇಬ್ರ ಅಂದ್ರು, ಠೀಕದ ಮಕ್ಕಳ ಇಬ್ರು ಕಬ್ಬಿನ ಕಾಲ ಜಗಳಾಡ್ರಿ, ಹೊಲ ಎಲ್ಲಿ ಮಾಡಿರಿ, ನಡ್ರಿ ಕನಸಗೇರಿ ಊರಾಗದ. ಹೌದು. ಬಂದ್ ಕಿಶನ್ ಕನಸಗೇರಿ ನಿತ್ರು. ಹೊಲ ಎಲ್ಲಿ ಅದ? ಇದು ಅದ ಗೌಡ್ರ ಹೊಲ. ಗೌಡ್ರ ಹೊಲದಾಗ ಕಬ್ಬ ಎಲ್ಲಿ ಅದ? ಕಬ್ಬ ಏನ ಹಚ್ಚಿಲ್ರಿ. ಹಚ್ಚೆ ಇಲ್ಲ ಕಬ್ಬನೇ. ಇವ್ರು ಅಡ್ವಾನ್ಸ್ ಜಗಳ ಮಾಡಾಕತ್ತಾರ. ಕಬ್ಬು ಬಂದ್ ಕೇಳಿದ್ರೆ ಕಬ್ಬೆ ಹಚ್ಚಿಲ್ರಿ. ಖರೆ ಕಾಲ ಎದ್ರ ಕಾಲ ಮುರಿದ್ರಿ? ಕಬ್ಬಿನ ಕಾಲ ಮುರಿದದ. ಹೌದು. ಅಲ್ಲಿ ನೋಡಿದ್ರ ಗೌಡ್ರ ಹೊಲ್ದಾಗ ಕಬ್ಬಿಲ್ಲ. ಇಲ್ಲ ಸರ್ ಅವ್ರ ನಿಮ್ ಬಾಳೆ ಹಿಂಗಾಗ್ಯದ ಇವತ್ತು. ಹೌದು. ನಿಮ್ ಬಾಳೆ ಹಿಂಗಾಗ್ಯದ. ಕಬ್ಬ ಇಲ್ಲಾರ್ದೆ ಕಾಲು ಮುರ್ಕೊಳ್ಳೋದ್ ನಡ್ದದ ಅಗದ. ಹೌದು. ನೋಡ್ರಿ ಸರ್ ಅವ್ರ, ನೀವು ನಾ ಮೊದಲೇ ಬಂದ್ ಹೇಳಿನಿ, ನಾವು ನಾಡ್ ತಿರ್ಗದವ್ರು ಇರ್ಲಕ್ಕ ಅನುಭಾವಿಗಳು ನೀವಿದ್ರಿ ಅಂತ ನಾ ಮೊದಲ ಉಪಮಾ ಕೊಟ್ಟಿನಿ. ನಿಮ್ಗೆ ಕೊಟ್ಟಿದ್ದೆವು. ಆ ಗೆರಿ ಒಳಗೆ ಕೆಲಸ ಮಾಡ್ಬೇಕು ಮನುಷ್ಯ. ಗೆರಿ ಒಳಗೆ ಮಾಡ್ಬೇಕು. ಅತಿ ಶಾಣ ಬೈಲ್ರಿಕಾ ಮಾತೇಳಿ ನಮ್ ಕಡೆ ಮಹಾರಾಷ್ಟ್ರದವ್ರು ಮಾತು ಹೇಳ್ತಾರ.
ಏನಂತ ಹೇಳ್ತಾರ್ರಿ? ಅತಿ ಶಾಣ ಬೈಲ್ರಿ ಕಾಮ. ಹಿಂಗಂದ್ರ ಭಾಳ ಶಾಣ್ಯಾನ. ಹಾ ಹಾ ಒಕ್ಕಲ್ತನ ಭಾಳ ಜಾಂಬ ಅದ, ಎಲ್ಲ ಚಂದ ಅದ ಖರೆ. ಚಂದ ಅದ. ಎತ್ತೆ ಒಂದೇ ಅದ, ಎತ್ತೆ ಹೊಡುದಿಲ್ಲ. ಹಿಂಗದ ಕೆಲ್ಸ. ಹಾ ಹಾ ನೋಡ್ರಿ, ನಾವು ಮೊದಲನೇ ಪಾಳ್ಯಕ್ ಬಂದು ನಾವು ಧರ್ಮದ ಪಾಲ್ ಹಿಡಿದು ಧರ್ಮದ ವಿಷಯ ವಿಶ್ಲೇಷಣೆ ಮಾಡ್ಯವು. ಬಿದ್ದವ್ರನ್ನ ಎಬ್ಸುದು, ಹಾ ಹಾ ಕಷ್ಟದೊಳಗಿದ್ದವನ ಕಣ್ಣೀರ್ ಒರೆಸುದು, ಹೌದು, ಸಂಕಟ ಕಾಲಕ್ಕೆ ಸಹಾಯ ಆಗೋದು ಇದೊಂದು ಧರ್ಮದ, ಇದು ಮನುಷ್ಯನ ಅದ್ಯ ಕರ್ತವ್ಯ ಅದ ಅದತ್ ಹೇಳೇವು. ಹಿಂಗ್ ಹೇಳೇವು. ಹೌದು. ಅವ್ರೊಂದ್ ಸರ್ ಒಂದ್ ಮಾತಂದ್ರು. ಏನಂದ್ರಿ? ನೋಡಪ್ಪ, ನೀವು ಧರ್ಮವಂತರಿದ್ರಿ, ನಾವು ಕೆಟ್ಟವ್ರಿದ್ದೆವು. ಹಾ ಹಾ ಕೆಟ್ಟವ್ರು ಇದ್ದೇವು, ನಾವು ಕೆಟ್ಟವ್ರಿದ್ದೆವು. ಹೌದು. ನಿಮ್ಗೊಂದು ಕೂಡಿದ ದೈವಕ್ಕೆ ಒಂದು ಮಾತು ಕೇಳ್ತೇನೆ. ಏನ್ ಕೇಳುದದ್ರಿ? ಆಗಲ್ ಪಾಳ್ಯದಾಗ ಸುಮ್ ಶಾರ್ಟ್ ಕಟ್ ಹೇಳೀನಿ. ಹಾ ಹಾ 10,000 ರೂಪಾಯಿ ಅದ ಚಲನಕ್ಕೆ ಬರ ನೋಟ್ಗಳದಾವು. ಹೌದು. 1,00,000 ನೋಟದ ಡಿಗ್ಗಿ ಅದ, ಅವು ಡುಪ್ಲಿಕೇಟ್ ಅವ, ಡೂಪ್ಲಿಕೇಟ್ ಅದಾವ, ಬರೀ ಕಾಗದ ರೊಕ್ಕ ಅವ. ಹೌದು. ನಿಮ್ ಕೂತವ್ರಿಗೆ ಕೇಳ್ತೀನಿ ನಾ, ಏನ್ ಕೇಳುದದ್ರಿ ಇಲ್ಲಿ? 10,000 ಒಳಗಿನ ನೋಟ ಬೇಕಾದಲ್ವೈರಿ ಚಲನಕ್ಕೆ ಬರ್ತಾವ, ಯಾವನು ತಗೋತಾನ ಕುಡುತ್ತೇವ್ರ ತೋಳು ವ್ಯವಹಾರ ಮಾಡ್ತಾನ. 10,000 ನೋಟ್ ಅದೊಳಗೆ ನೋಟಿಗೆ. ಹೌದು ಹೌದು. ಲಕ್ಷದ ನೋಟಿನ ಡಿಗ್ಗಿ ಅದ, ಕಾಗದ ರೊಕ್ಕ ಅವ, ಬರೀ ಚಿತ್ರ ಅಟ್ಟಿ ಅದ. ಹಾ ಹಾ ಅವಕ್ ಯಾರು ತೋತಾರ? ಯಾರು ತೋಳಂಗಿಲ್ಲ, ತೋಳುದಿಲ್ಲ. ಹೌದು. ನಿಮ್ ಕೂತವ್ರಿಗೆ ಕೇಳೋದದ. ಏನ್ ಕೇಳುದದ್ರಿ? 10,000ಕ್ಕಿಂತ ಇದು 1,09 ಪಟ್ಟಿಲಿ ಹೆಚ್ಚದ. ಹಾ 9 ಪಟ್ಟಿನ ಲಕ್ಷ ಇದು. ಹೌದು ಹೌದು. ಇದು ಅದ 10,000. ಹಾ ಹಾ ಕಿಮ್ಮತ್ ಎದಕ್ಕದ್ರಿ? ಎದಕ್ಕದ್ರಿ ಗೌಡ್ರ? ಬೇಕಲ್ಲ. 10,000 ಕಿಮ್ಮತ್ ಅದ ಏನು? ಲಕ್ಷ ನಕಲಿ ನೋಟಿಗೆ ಕಿಮ್ಮತ್ ಅದ? 10,000ಕ್ಕೆ ಕಿಮ್ಮತ್ತಲ್ಲ. 10,000 ಕಿಮ್ಮತ್ ಅದ. ಹೌದು ಹೌದು. ಹಂಗ ಇವತ್ತು ನೀವೇನ್ ಮಾತಾಡ್ತೀರಿ ನೋಡು. ಹಾ ಹಾ ನಾ ಕೆಟ್ಟವಿದ್ದ ತಂದ್ರಿ ನೋಡು. ಹಾ ಹಾ ಸುರು ಪಾಳ್ಯದೊಳಗೆ ನಾ ಕೆಟ್ಟಿದ ಅಂದ ಬಳಕ ನೀವು ಕೆಟ್ಟದಕ್ಕೆ ಮಿಂಚಸವ್ರ ಹೆಂಗ ಮಿಂಚಿಸ್ತೀರಿ? ಇಲ್ಲಿ ಕಮಿಟಿ ಹಿರಿಯರು ವಿಷಯ ಇಟ್ಟಾರ ಅಂದ್ರೆ ಹೆಂಗ್ ಇಟ್ಟಾರ ಅಂದ್ರ ಒಬ್ನಿಗ್ ಒಂದ್ ಹೊಲ ಕೊಟ್ಟಾರ ಅದ್ರೊಳಗೆ ಬೆಳಿ ತೆಗಿಬೇಕಾಗ್ಯದ ನಾವು. ಹೌದು. ನಾ ಮೊದಲೇ ನಾ ಕೆಟ್ಟವಿದ್ದ, ನಾ ಸುಮಾರಿದ್ದ ಅಂದ್ರ ನೀ ಸುಮಾರಿದ್ದವನು ಕೂಡ ನಂದೇನ್ ಕೆಲ್ಸ ಐತಿ? ಏನೂ ಇಲ್ಲ. ನಿಮ್ ಬಾಯಿಲ್ ನೀವೇ ಒಪ್ಕೊಂಡ್ರಿ ನೀವು ಒಳ್ಳೆಯವರು ನಾವು ಕೆಟ್ಟವ್ರು ಅಂದ ಬಳಕ ಮತ್ ನಾವ್ ಹೆಚ್ಚು ನಮ್ ಪಾಲ್ ಹೆಚ್ಚಾತಲ್ಲ. ಹೆಚ್ಚೇ ಅಲ್ಲ. ನೀವು ಇವತ್ತು ಕೆಟ್ಟವ್ರಿದ್ರು ನಮ್ಕಿಂತ ಶ್ರೇಷ್ಠತ್ವ ಮಾಡಿ ತೋರಿಸ್ಬೇಕದಕ್ಕ. ಹೌದು. ಹಿಂಗ್ ವಿಷಯದ ಬೆಳವಣಿಗೆ ಇರ್ತದ. ಸುಮ್ ಇಲ್ದೊಂದ್ 108 ಪ್ರಶ್ನೆ ಕೇಳೋದಲ್ಲ. ವಿಷಯ ವಿಶ್ಲೇಷಣೆ, ಸಂದರ್ಭ ಸ್ಪಷ್ಟೀಕರಣ, ವಿಷಯಕ್ಕೆ ತಕ್ಕ ಶಬ್ದದ ಅರ್ಥ ಮಾಡ್ಕೊಂಡು ಅದಕ್ಕೊಂದು ದೃಷ್ಟಾಂತ ಉಪಮಾ ಕೊಟ್ಟು ದೃಷ್ಟಾಂತ ಹೇಳೋದಿರ್ತದಪ್ಪ. ನೀವು 101 ಮಂದಿ ಕೌರವರು, ಈ ಕಡೆ ಪಾಂಡವರು 5 ಮಂದಿ. 5 ಮಂದಿಗೆ ಶಬ್ದ, ರೂಪ, ಗಂಧ ಇದೆಲ್ಲ ನಾವು 5 ಸ್ಥಾನಕ್ಕೆ ಕೊಟ್ಟೆವು. 101 ಕೌರವರಿಗೆ ತಂದು ತೋರ್ಸ್ರಿ ಅತ್ರೊಳಗ. ಹೌದು. ಆಗ ಹೋಗು ನೀವು ಮಾತಾಯ್ದು ತೋರಿಸ್ರಿ ಅತ್ತಾರ. ಹಂಗಲ್ಲ ಸರ್, ಇದು ಎಂದಿಲ್ದೊಮ್ಮೆ ಚಂದಿ ಕೂಡ ಮುಕ್ಕದ್ ಬಿಟ್ಟು ಮುಗುಲ್ ನೋಡ್ತಿತ್ತ ಮಗಂದದು. ಎಂದು ಇಲ್ದೊಮ್ಮೆ ಹಂಗಿರ್ಲಿ. ವಿಷಯ ಹೆಂಗಿರ್ತದ? ವಿಷಯ ಒಂದೇ ದೃಷ್ಟಾಂತ ಹೇಳಿ ವಿಷಯದ ಅರ್ಥ ತಿಳಿಬೇಕು. ನೀವು ನಾ ಹೆಂಗ್ ಹೇಳಿ ನೋಡಿ, ಶಬ್ದದ ಧರ್ಮ ಅನ್ನುವ ಶಬ್ದದ ಅರ್ಥ ಏನದ ನಾ ಮೊದಲನೇ ಪಾಳ್ಯಕ್ಕೆ ಹೆಂಗ್ ಹೇಳಿವ ನೋಡ್ರಿ ಉತ್ನಾಳದವ್ರು. ಹೌದು. ನಿಮ್ ಕರ್ಮ ಅನ್ನೋದಕ್ಕೆ ನೀವು ಒಳ್ಳೇದ್, ನೀವು ಕರ್ಮ ಅನ್ನೋದಕ್ಕೆ ಉಪಮಾ ಮಾಡಿ ಹೇಳಿದ್ರಿ, ಬಿಡಿಸಿ ಹೇಳಿದ್ರಿ. ಕರ್ಮ ಅಂದ್ರೆ ಏನ್ ಅನ್ನೋದೇ ನೀವು ಹೇಳೇ ಇಲ್ಲ. ಕರ್ಮದ ಪಾಲ್ ನೀವು ಬೆಳೆಸ್ತವ್ರ ಹೆಂಗ ಬೆಳೆಸವ್ರು? ಈಗ ಕರ್ಮ ಅಂದ್ರ ನೋಡಪ್ಪ, ಈ ಕೈಲಿ ಒಳ್ಳೇದನು ಹಾಕದ, ಕೆಟ್ಟದನು ಹಾಕದ. ಹೌದು. ಇದ್ರಾಗ ನೀವು ಒಳ್ಳೇದ ಕರ್ಮ ಹಿಡ್ಲಿಗತ್ತೀರ, ಕೆಟ್ಟದ ಕರ್ಮ ಹಿಡ್ಲಿಗತ್ತೀರಿ. ಅದೊಂದು ಬೇಕು ಮೊದಲು ನಿಮ್ಗ ವಿಚಾರ ಬೇಕಲ್ಲ. ವಿಚಾರ ಬೇಕದು. ನಿಮಗ ವಿಷಯನೇ ಬೆಳೆಸಾಕ ಬಂದಿಲ್ಲ. ಕುಂತಿ 5 ಮಂದಿ ಪಾಂಡವರು, ಒಬ್ಬ ಕರ್ಣ ಇವ್ರಿಗೆ ಪಡಿಬೇಕಾದ್ರ ಅಕ್ಕಿ ಒಂದು ಕರ್ಮ ಮಾಡ್ಯಾಳ. ಏನ್ ಮಾಡ್ಯಾಳ್ರಿಪ್ಪ? ನೋಡಪ್ಪ, ಕರ್ಮ ಒಳ್ಳೇದೈತಿಲೋ ಧರ್ಮಕ್ಕೆ ಬಂದು ಹೋಲ್ತದು. ಹೌದು. ಕರ್ಮ ಈ ಕೈದಿಂದ ಒಳ್ಳೇದೇನ್ ಮಾಡ್ತೀರ ನೋಡ್ರಿ. ಹೌದು. ಈಗ ದಾನ ಮಾಡ್ರಿ, ಕುಡಾದ ಮಾಡ್ರಿ, ಏನಾರ ಕುಡ್ರಿ, ತಗೋರಿ. ಈ ಕೈದಿಂದ ಒಳ್ಳೇದು ಮಾಡೋದು ಅದು ಧರ್ಮದ ಅಂಶಕ್ಕೆ ಬತ್ತು. ಕೆಟ್ಟದೇನು ಮಾಡ್ತಿ ನೋಡೋದು ಅಧರ್ಮಕ್ಕೆ ಹೋಯ್ತು. ಆಯ್ತು ಇಲ್ಲಿ ನಿಮಗ್ ಕೇಳುದದ, ಇದ್ರೊಳಗೆ ನೀವು ಒಳ್ಳೆ ಕರ್ಮದ ಪಾಲ ಹೊತ್ತು ಮಾತಾಡತ್ತೀರೋ ಏನು ಕೆಟ್ಟ ಕರ್ಮದ ಪಾಲ ಹೊತ್ತು ಮಾತಾಡತ್ತೀರಿ? ಬೇಕಲ್ಲ ಅದಕ್ಕ? ಬೇಕು. ಸುಮ್ ಕರ್ಮ ಅಂದ್ರ ಏನ್ ಅದು ಬೇಕಲ್ಲ?
ಹಂಗಲ್ಲದು, ಹಂಗ ಲೆಕ್ಕಲ್ಲ. ಸುಮ್ಮ ವಿಷಯ ಏನಾರೇ ಮಾತಾಡಿ, ಏನಾರೇ ವಿಷಯ ಹಂಗ ಪ್ರಶ್ನೆ ಉತ್ತರ ಕೇಳತ್ತ, ನೇರವಾಗಿ ಪ್ರಶ್ನೆ ಉತ್ತರ ಕೇಳ್ಬೇಕು ಅಷ್ಟೇ. ಹೌದು, ವಿಷಯ ಬೆಳೆಸಲಾಕ ಬರ್ಲಿ. ನೀವೊಂದು ಮಾತಾಡ್ರಿ. ಏನದ್ರಿಪ್ಪ? ಪಾಂಡವರು ಕೌರವರು ವಿದ್ದ ಹತ್ತದ ಹೊತ್ತನೊಳಗ ಹೌದು, ಆ ಪಾಂಡವರೊಳಗಿನ ಸೈನ್ಯ ನಾಶ ಆಯ್ತು. ಅವ್ರು ಮಾಡಿದ ಕರ್ಮ ಯಾವ್ದತ್ ನಮಗ್